ರೀ ಬಂದ್ ಕಾಫಿ ತಗೊಂಡೋಗ್ರಿ. ಎಷ್ಟೊತ್ತಾಯ್ತು ಸೋಸಿಟ್ ನಾನು. ಅಯ್ಯೋ ಹೊಲ್ತಕ್ ಹೋಗ್ಬೇಕು. ಈ ಪ್ರೇಮಕ್ಕೂ ಬೇರೆ ಫೋನ್ ಮಾಡಬೇಕು. ಈ ಶಾಂತಕ್ಕ ಬರ್ತೀನಿ ಅಂತ ಹೇಳ್ತಲ್ವಾ? ಕರೆಕ್ಟ್ ಬರ್ತಿದ್ದೆ. ಶಾಂತಕ್ಕಂಗೂ ಫೋನ್ ಮಾಡಬೇಕು. ಹಂಗೆ ಪಾರಕ್ಕ ಬರಲ್ಲ ಅಂದಲ್ವಾ? ನಾನು ಶಾಂತಕ್ಕ ಪ್ರೇಮಿ 3 ಜನನು ಹೋಗ್ಬೇಕು ಹೊಲ್ತಕ್ಕೆ. ಜಲ್ದಿ ಗೋರಕರ್ ಹೊಲ್ತಕ್ಕೆ. ಅವ್ವ ಈ ನಮ್ಮನೆದು ಇನ್ನೂ ಕಾಫಿ ತಗೊಂಡಲ್ಲ ರೀ. ಬಂದ್ ಕಾಫಿ ತಗೊಂಡೋಗಂದ್ರೆ ಏನ್ ಮಾಡ್ತಾ ಇದೀಯ ನೀನು? ಅಯ್ಯೋ ಹಿಂಗಾಗೋಯ್ತಲ್ಲ, ಇದ್ದಿದ್ದ ದುಡ್ಡು ಕಳ್ಕೊಂಬಿಟ್ನಲ್ಲಪ್ಪ ದೇವ್ರೇ. ಹೇ ಏನ್ ಬಂದಿತ್ ನಿನಗೆ? ಎಷ್ಟೊತ್ತಿ ಕೂಗಾನ ನಾನು? ಕಾಫಿ ಸೋಸಿಟ್ ಎಷ್ಟೊತ್ತಾತು? ಆಮೇಲೆ ತಣ್ಣಗಾತು ಅಂದ್ರೆ ಮತ್ ಕಾಸು ಅಂತ ಕುತ್ಕಂತೀಯ ಅಲ್ಲಿ. ಎದ್ದು ಬಂದ್ ಕುಡಿ ಬಾ. ಅಲ್ಲಡಲ್ ಕೂಗ್ತಾನೆ ಇದೀನಿ ಮಂಕಂಡಿರೋದ ಈ ಪುಣ್ಯಾತ್ಮ. ಅಯ್ಯ ಅದ್ಯಾಕಂಗ್ ಕಿರ್ಚಾಡ್ತೀಯ? ನಂದೇ ನನಗೆ ಆಯ್ತಾ? ಏನ್ ಹೇಳು? ಏನಾಯ್ತು ನಿನಗೆ ಅಂತದು? ಸರಿ ಬಿಡು, ನಾನು ಹೋಗ್ತೀನಿ. ಅಯ್ಯ ರಾಮ, ನಾನೇನಂದೆ ಅಂತ ಹಿಂಗು ಓತ ಕಾಣೆ ಅಂತಲಾಗೆ. ಕಾಫಿ ಸೋಸಿಟ್ ಎಷ್ಟೊತ್ತಾತು ಕುಡಿಲಿ ಅಂತ ಹೇಳಿದ್ರೆ ಹೋದ್ರೋಗ್ಲಿ. ಎಲ್ಲೋದ್ರು ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಅತ್ಲಾಗೆ. ಯಾಕ್ರಿ ಗಿರಿ ಅಣ್ಣ ಸಪ್ಪು ಕೂತ್ಬಿಟ್ಟಿದ್ದೀರಾ? ಏನಾಯ್ತು? ಏನಿಲ್ಲ ಸರ್, ಹಂಗೆ ಸ್ವಲ್ಪ ಮನೆ ಕಡೆ ಯೋಚನೆ. ಓ ಹೌದಾ? ನಿಮ್ಮ ಹುಡುಗ ಹೋದ್ನ ಸ್ಕೂಲ್ ಹತ್ರ? ಹಾ ಸರ್, ಆಗ್ಲೇನೆ ಹೋದ, ಬಿಟ್ಬಿಟ್ಟೆ ಬಂದೆ. ಈ ಮೇಷ್ರನ್ನೇ ಕೇಳ್ಬಿಡ್ಲ ಸುಮ್ಮನೆ ಒಂದು 500 ರೂಪಾಯಿ ಸಾಲವಾ? ಆಮೇಲೆ ಏನು ಅನ್ಕೊಂತಾರೋ ಏನೋ, ಯಾರ್ಯಾರಿಗೆ ಹೋಗಿ ಹೇಳ್ಕೊಂಬರ್ತಾರೋ ಏನೋ. ಕೇಳಲಾ ಬೇಡವಾ? ಅಯ್ಯೋ ಈಗ ಹೋಗಿರೋದಾದ್ರೂ ವಸೂಲಿ ಮಾಡ್ಕೋಬೇಕಂದ್ರೆ ಈಗ ಒಂದು 500 ಹಾಕ್ಲೇಬೇಕು ನಾನು. ಸರ್ ಅದು ಯಾರ ಹತ್ರನೂ ಏನು ಹೇಳಕ್ ಹೋಗ್ಬೇಡಿ. ಒಂದು 500 ರೂಪಾಯಿ ಸಾಲ ಇದ್ರೆ ಕೊಡ್ತೀರಾ? ಒಂದು 3 ದಿನ ಬಿಡ್ಕೊಂಡು ಕೊಟ್ಬಿಡ್ತೀನಿ ವಾಪಸ್ಸು. ಹಾ ಸಾಲನಾ? ಸರಿ ಸರ್, ಆಯ್ತು ಕೊಡ್ತೀನಿ 500 ರೂಪಾಯಿ. 3 ದಿನ ಬಿಟ್ಕೊಂಡು ಮಿಸ್ ಮಾಡ್ದಂಗೆ ಕೊಟ್ಬಿಡಿ ಸರ್, ಸ್ವಲ್ಪ ಬೇಕಿತ್ತು ಅದಕ್ಕೆ. ಈಗ ಕೊಟ್ಟಿರ್ತೀನಿ 500 ರೂಪಾಯಿ, 3 ದಿನ ಬಿಡ್ಕೊಂಡು ಕೊಟ್ಬಿಡಿ. ಹಾ ಸರ್ ಆಯ್ತು, 500 ರೂಪಾಯಿ ಕೊಟ್ಬಿಡ್ತೀನಿ. 3 ದಿನ ಬಿಡ್ಕೊಂಡು ಕೊಡಿ. ಆದ್ರೆ ಯಾರಿಗೂ ಹೊರ್ಗಡೆ ಏನು ಹೇಳಕ್ ಹೋಗ್ಬೇಡಿ, ಸುಮ್ಮನೆ ಇದ್ ಮಾಡ್ತಾರೆ ಎಲ್ಲರೂ ಅದಕ್ಕೆ. ಹಾ ಸರಿ ಸರ್, ಸಮಯ ಸಂದರ್ಭ ಅಂದ್ರೆ ಕೊಡ್ಲೇಬೇಕು, ಮಾಡ್ಲೇಬೇಕಲ್ವಾ? ಇರ್ಲಿ ತಗೊಳ್ಳಿ, ಪರವಾಗಿಲ್ಲ ಕೊಡ್ತೀನಿ. ಮತ್ತೇನ್ ಮಾಡ್ಕೊಂಡು ನಂಗೆ ಇನ್ನು 3 ದಿನದೊಳಗೆ ವಾಪಸ್ ಕೊಟ್ಬಿಡಿ. ತಗೊಳ್ಳಿ. ಹಾ ಸರಿ ಸರ್ ಆಯ್ತು. 500 ರೂಪಾಯಿ ಆಗ್ತೆ. ಈಗ ಇವತ್ತು ಮಾತ್ರ ಬಿಡಬಾರ್ದು, ಗೆಲ್ಲೇಬೇಕು ನಾನು ಇವತ್ತ. ಇದಕ್ಕೆ ಇನ್ನೊಂದು ಕಾಳು ಬಂದ್ರೆ ಸಾಕು. ಅಯ್ಯೋ ಹೋಯ್ತಲ್ಲಪ್ಪ. ಇವತ್ತು ಏನ್ ನನ್ಗತ್ಲಾಗೆ. ಅಯ್ಯೋ ಈ ಕೊಟ್ಟಿದ್ದ ದುಡ್ಡು ಹೋಯ್ತಲ್ಲಪ್ಪ. ಏನ್ ಮಾಡೋದಪ್ಪ ಇವಾಗ? ಈ ಕೊರೋನಾ ಬೇರೆ ಬಂದು ನಮ್ ಕೆಲ್ಸಗಳು ನಿಂತಂಗಾತು. ಈಗ ಇದು ಇಲ್ಲ, ಇದ್ರಲ್ಲಾರ 4 ಕಾಸು ದುಡಿಮೆ ಮಾಡೋಣ ಅಂದ್ರೆ ಇದೆಲ್ಲಾ ಬರೇ ಮೋಸ. ಎಲ್ಲಾರು ಮ್ಯಾಚ್ ಫಿಕ್ಸಿಂಗ್ ತರಾನೇ ಮಾಡ್ತಾರೆ. ಇದನ್ನ ಆಡ್ದೆ ಇದ್ರಲ್ಲೂ ಹೋಯ್ತು, ಕ್ರಿಕೆಟ್ ಆಡ್ದೆ ಕ್ರಿಕೆಟಲ್ಲೂ ಹೋಯ್ತು. ಎಲ್ಲಾ ಸುಳ್ಳು ಮೋಸ. ಊರ್ ತುಂಬಾ ಸಾಲ ಮಾಡ್ಕೊಂಡು ಸಾಯ್ತಾ ಇದೀನಲ್ಲಪ್ಪ. ಮನೆಗೆ ಹೆಂಡತಿಗೆ ಹೇಳಿದ್ರೆ ಏನಿಲ್ಲ. ಇವಾಗ ನನ್ನ ಹೆಂಡತಿ ಏನ್ ಮಾಡ್ತಾಳೋ? ಎಲ್ಲ ಗೀತಾ ಪ್ರೇಮಿ ಬಂದೇ ಇಲ್ಲ. ಶಾಂತ ಒಬ್ಳೆ ಬಂದಾಳೆ. ಇಲ್ಲ ಗೊತ್ತಾಯ್ತು ನೋಡು, ಅಲ್ಲೇ ಬಂತು ಪ್ರೇಮಿ. ಯಾಕ್ಲೆ ಪ್ರೇಮಿ ಲೇಟ್ ಆಗಿ ಬಂದಲ್ಲ? ಅಯ್ಯೋ ಏನಿಲ್ಲ, ಬಂದೆ ತಾಳ್ಬೆ ಅಮ್ಮ. ಆಯ್ತು, ಅಲ್ಲಿ ಬುತ್ತಿ ಇಟ್ಟಿದ್ದೀನಿ ನೋಡಲ್, ನಾಯಿಗೆ ಏನೋ ಬಂದಿತ್ತಲ್ಲಿ. ಎಳ್ಗಿಲ್ ಆಡಾತು, ಒಂಚೂರು ಮೇಕ್ ಕಟ್ಟಾಗ ಹೋಗಿ. ಲೇಟ್ ಆಗಿ ಬಂದಿದ್ ಬೇರೆ ಈಕೆದು. ಅಯ್ಯೋ ಹೋಗ್ಬೇ ಅಮ್ಮ, ಕಟ್ಟೋಗು. ಒಂದೇ ಉಸ್ರಿಗೆ ಬೋರ್ಡ್ ಬಂದಿದ್ದೀನಿ ನಾನಲ್ಲಿ. ಅಂತ ಲೇಟ್ಲೆ ಗೀತಾ? ಏನೋ 5 ನಿಮಿಷ ಲೇಟ್ ಆತವ, ಅದಕ್ಕೆ ನೋಡಲ್ಲ ಹೆಂಗ್ ಕೂಗಾಡ್ತೈತಿ ಗೌರವ. ಯಾಕಲೆ ಗೀತಾ ಸಪ್ಪಗಾಗ್ಬಿಟ್ಟೆ? ಅಯ್ಯೋ ಅದ ಶಾಂತಕ್ಕ, ಇವತ್ತು ನಮ್ಮ ಮನೇಲಿ ಯಾಕೋ ಬೆಳಗ್ಗೆನೆ ಜಗಳ ಆಡ್ಕೊಂಡು ಹೊತ್ತು ಕಣಕ್ಕ. ಏನೋ ಬೇಜಾರಲ್ಲಿತ್ತು. ಏನಾಯ್ತು ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಏನೋ ಕೆಲ್ಸದ ವಿಚಾರದಲ್ಲಿ ಏನೋ ತೊಂದರೆ ಆಗಿರ್ಬೇಕೇನೋ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ? ಗೀತಾ ನಾನೊಂದು ಮಾತು ಹೇಳ್ತೀನಿ, ಏನು ಅನ್ಕೊಂಬೇಡ. ಗಿರಿ ಅಣ್ಣ ಮಾತ್ರ ಏನೋ ಗೊತ್ತಿಲ್ಲ ಕಣವ, ಅಷ್ಟು ಸಾಲ ಮಾಡಿಲ್ಲ ಮಾತ್ರ ಊರಲ್ಲಿ. ಅದು ಯಾರ್ಯಾರ ತಾವು ಸಾಲ ಇಸ್ಕೊಂಡಿತ್ತೋ ಗೊತ್ತಿಲ್ಲ. ಹಾ ಹೌದಾ? ನೋಡು ಏನಕ್ಕೆ ಸಾಲ ಮಾಡ್ತು. ನಾನು ನಿನಗೂ ಗೊತ್ತೇನೋ ಅಂತ ಅನ್ಕೊಂಡಿದ್ದೆ. ನಿಂಗೆ ಗೊತ್ತೇ ಇಲ್ವಾ ಈ ವಿಚಾರ ಹಂಗಾರೆ? ಇಲ್ಲ ಕಣ್ ಪ್ರೇಮಕ್ಕ, ನಂಗೆ ಗೊತ್ತೇ ಇಲ್ಲ. ನಾನಿಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿ ಮಗಿನ ಚೆನ್ನಾಗಿ ಓದಿಸ್ಬೇಕು ಅನ್ಕೊಂಡು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮನುಷ್ಯ ಸಾಲ ಮಾಡ್ತಾ ಇತ್ತ ಹಂಗಾರೆ? ಅದಿನ್ನೇನಕ್ಕೆ ಸಾಲ ಮಾಡಿರ್ಬೋದೋ ಗೊತ್ತಿಲ್ವಲ್ಲ. ಇವತ್ತಂತೂ ಸುಮ್ಮನೆ ಬಿಡಲ್ಲ, ಮನೇಲಿ ಹೋಗಿ ಸರಿಯಾಗಿ ಕೇಳ್ತೀನಿ ಮಾತ್ರ. ಗೀತಾ ಸಮಾಧಾನವಾಗಿ ಕೇಳು, ಯಾಕೆ ಸಿಟ್ಟು ಮಾಡತ್ತಂತೀಯ ನೀನು? ಸಮಾಧಾನವಾಗಿ ಕೇಳಿ ಏನು ಅಂತ ವಿಚಾರಿಸ್ಕ. ಪಾಪ ಸುಮ್ಮನೆ ಗಿರಿಯಣ್ಣ ಹಂಗೆಲ್ಲ ಸಾಲ ಮಾಡಲ್ಲ. ಅದೇ ಶಾಂತಕ್ಕ, ನನಗೂ ಆಶ್ಚರ್ಯ ಆಗ್ತಿರೋದು. ಏನಕ್ಕೆ ಸಾಲ ಮಾಡ್ತು ಏನು ಒಂದು ಗೊತ್ತಿಲ್ಲ ಕಣವ.
ಅಯ್ಯೋ ನನಗೆ ಆ ಪಕ್ಕದ ಮನೆ ಶಾಮಣ್ಣನ ಹೆಂಡತಿ ಹೇಳಿದ್ದು ಈಗ ನಮ್ಮನೆಯವ್ರ ಹತ್ರ ಗೀತಕ್ಕನ ಗಂಡ ಸಾಲ ಇಸ್ಕೊಂಡು ಹೋಗಿದ್ದಾನೆ ಅಂತ 50,000 ಸಾಲ ಇಸ್ಕೊಂಡಿದಾರಂತೆ ಕಣೆ. ಏನು 50,000? 50,000 ಏನಕ್ಕೆ ಇಸ್ಕೊಂಡ ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಏನು 50,000 ಸಾಲ ಮಾಡಿತಾ ಹಂಗಾರೆ? ಅಯ್ಯೋ ಶಾಂತಕ್ಕ, ಇವ್ರೊಬ್ರ ಹತ್ರನೇ ಅಲ್ಲ, ಊರಲ್ಲಿ ಎಷ್ಟೊಂದು ಜನದ ಹತ್ರ ಸಾಲ ಇಸ್ಕೊಂಡಿತ್ತೆ ಗಿರಿ ಅಣ್ಣ. ನಂಗೂ ಗೊತ್ತಿರ್ಲಿಲ್ಲ, ಆ ಅಕ್ಕ ಹೇಳಿದ್ಮೇಲೆ ಗೊತ್ತಾಗಿದ್ದು ನಂಗೂವೆ. ಹೌದಾ, ಇರ್ಲಿ ಮನೆಗೆ ಹೋಗಿ ವಿಚಾರಿಸ್ಕೊಂತೀನಿ. ಅದಿನ್ನೇನಕ್ಕೆ ಸಾಲ ಮಾಡಿರ್ಬೇಕು ಕೇಳ್ತೀನಿ. ಯಾವ ಮಕ್ಳು ಮದುವೆ ಮಾಡಕ್ಕೋ ಏನೋ ಮನೆ ಕಟ್ಟಕ್ಕೋ ಏನಕ್ಕೆ ಸಾಲ ಮಾಡಿರ್ಬೇಕು ಹೋಗಿ ಕೇಳ್ತೀನಿ ಮನೇಲಿ. ಜಗಳ ಜುಟಿ ಮಾಡ್ಕೊಂಬೇಡ ಕಣಲೇ ಗೀತಾ. ಹಂಗಲ್ಲ ಪ್ರೇಮಕ್ಕ, ಇಷ್ಟೊಂದು ಸಾಲ ಅಂದ್ರೆ ತಲೆ ಮೇಲೆ ಕಲ್ ಬಿದ್ದಂಗೆ ಆತು ಕಣವ ನನಗೆ. ಏನವಕ್ಕ ನಿಜ ಹೇಳಿದ್ಲೋ ಸುಳ್ಳು ಹೇಳಿದ್ಲೋ ಗೊತ್ತಿಲ್ಲ ನನಗೂ. ಇಷ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಮನೆ ಸಂಸಾರ ಅಂತ ಸಾಯ್ತಾ ಇದ್ದೀನಿ ನಾನು. ನಮ್ಮ ಮನೆದಂಗೆಲ್ಲ ಮಾಡ್ತಾ ಇರ್ಲಿಲ್ಲ ಕಣೆ. ನೋಡಬೇಕು, ಬೆಳಗ್ಗೆ ಸಿಟ್ ಮಾಡ್ಕೊಂಡು ಹೋದಾಗಲೇ ಅನ್ಕೊಂಡೆ ಏನೋ ಆಗಿರಬೇಕು ಅಂತ. ಅಣ್ಣ, ಅತ್ತಿಗೆ ಬನ್ನಿ, ಊಟ ಮಾಡಿ ಬನ್ನಿ. ಹಾಯ್ ಅತ್ತೆ, ಏನ್ ಮಾಡಿದ್ದೀರಾ ಊಟಕ್ಕೆ? ಯಪ್ಪ ನೀ ಚಂದಾಗಿ ಮಾತಾಡ ಯಪ್ಪ, ಯಾಕೆ ಹಿಂಗ್ ಮಾತಾಡ್ತೀಯೋ? ಅಯ್ಯ, ಹೆಂಗ್ ಮಾತಾಡಿದ್ಮೆ ಅತ್ತೆ? ನಾನು ಚೆನ್ನಾಗಿ ಮಾತಾಡಿದ್ನಲ್ಲ. ಎಲ್ಲಿ ನನ್ನ ಹೆಂಡತಿ? ಏನ್ ಗೊತ್ತೇನಪ್ಪ, ಹಿಂಗೆಲ್ಲ ಮಾತಾಡಬಾರ್ದು ಹಳ್ಳಿ ಕಡೆ. ಆ ಥರ ಎಲ್ಲ ಮದ್ವೆ ಮುಂಜಿ ಆಗ್ದಲೆಯ ಚಂದಾಗಿ ಮಾತಾಡು. ಸರಿ ಸರಿ, ಎಲ್ಲತ್ತೆ ನಿನ್ ಮಗಳು? ಅವಳು ಕಾಲೇಜಿಗೆ ಹೋದ್ಲು ಕಣಪ್ಪ. ಅದ್ ಸರಿ, ನೀನ್ ಏನ್ ಓದಿರೋದು? ಓ, ನಮ್ಮ ಅತ್ತೆ ಏನು ಓದ್ತಿರೋದು ಅಂತ ಬೇರೆ ವಿಚಾರಿಸ್ತಾ ಇತ್ತಲ್ಲ. ಅಯ್ಯೋ ನನ್ನ ಮಕ್ಕೆ, ನಾನು ಓದಿರೋದೇ SSLC PL. ನಮ್ಮ ಅತ್ತೆ ನೋಡಿದ್ರೆ ಹಿಂಗೆ ಹೇಳ್ತೈತೆ, ಏನು ಹೇಳಿ? ಸರಿ ತಡಿ, ಒಂದು ಐಡಿಯಾ ಮಾಡೋಣ. ಅದು ಅತ್ತೆ, ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ. ಮತ್ತೆ ಯಾವ ಕೆಲ್ಸಕ್ಕೂ ಹೋಗ್ತಾನೆ ಇಲ್ವಲ್ಲಪ್ಪ? ಆ ಅದು ಅದು ನಾನು ಕೆಲಸಕ್ಕೆ ಅರ್ಜಿ ಹಾಕಿದ್ದೀನಿ. ಅಲ್ಲಿಂದ ಒಂದು ಅಪ್ಲಿಕೇಶನ್ ಬರ್ಬೇಕಷ್ಟೇ. ಈ ಮಂಗೆ ನನ್ನ ಮಗ ನನಗೆ ಓಡ್ಬಿಡ್ತಾರಲ್ಲ. ಓದಿರೋದೇ SSLC PL, ಅಂಥದ್ರಲ್ಲಿ ನನಗೆ ಓಡ್ಬಿಡ್ತಾನಲ್ಲ ಇವನು. ಇರ್ಲಿ ಇರ್ಲಿ, ಸರಿ ಆಯ್ತು ಕಣಪ್ಪ, ಕೈ ತೊಳ್ಕೊಂಡು ಬಂದು ಕುತ್ಕೋ, ಊಟ ಇಕ್ಕೊಡ್ತೀನಿ. ಅಯ್ಯೋ ಅತ್ತೆ, ಒಟ್ಟಿಗೆಯಾ ಊಟ ಆದ್ಮೇಲೆ ಕೈ ತೊಳ್ಕೊಂಡ್ಬಿಡ್ತೀನಿ, ಊಟ ಕೊಟ್ಬಿಡಿ. ಸೋಂಬೇರಿ ಸೋಂಬೇರಿ, ಶತ ಸೋಂಬೇರಿ ನನ್ನ ಮಗ. ತಿನ್ನಕ್ಕೆ ಕೈ ತೊಳ್ಕೊಂಬ ಅಂದ್ರು ಇಷ್ಟು ಸೋಂಬೇರಿ. ಏನು ಮೇಲೆ ತೊಳ್ಕೊಂತಾನೆ ಇಲ್ವೋ ಗೊತ್ತಿಲ್ಲ. ಏನು ಅಳಿಯ ಅತ್ತೆ ಮಾತಾಡ್ತಾ ನಿಂತ್ಬಿಟ್ಟಿದ್ದೀರಾ? ಹ್ಞೂ ರೀ, ಅಳಿಯ ಅತ್ತೆ ಮಾತಾಡ್ತಾ ನಿಂತವ್ರೆ. ಏನೋ ಭಾರಿ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ ಮಾತ್ರ. ಬನ್ನಿ ಬನ್ನಿ ಮಾವ, ಊಟ ಮಾಡಿ. ಮಾವನಾ? ಹ್ಞೂ ಕಣಪ್ಪ, ಹ್ಞೂ. ನಂದು ಊಟ ಆಯ್ತು ಕಣಪ್ಪ, ನೀವು ಊಟ ಮಾಡ್ರಿ ಎಲ್ಲರೂ. ಸರಿ ಬರ್ತೀನಿ, ಬಾರಿ. ಹಾಸನಕ್ಕೆ ಹೋಗ್ಬರ್ಬೇಕು ನಾನು ಗೊಬ್ಬರದ ಮುಟ್ಟೆ ತರಕ್ಕೆ. ಸರಿ ಕಣ್ರಿ, ಆಯ್ತು, ಹುಷಾರು. ಪಾರ್ವತಿ, ಇರೋಣ, ಏನಕ್ಕ ಒಂಚೂರು ಕರಿತವ್ರೆ, ಬಂದೆ. ಪಾರ್ವತಿ, ಬಂದೆ. ಲೇ, ಫಸ್ಟ್ ನೀನಿರೋ ಊಟ ನೋಡ್ಕೊಂಡಿದ್ದೇನೋ, ನೆಟ್ಟಗೆ ಚಂದಾಗ ಅಂಗಿ ಹಾಕೊಳ್ಳೋ. ಎಂಥದ ಇದು ನಿಂದು? ಒಳ್ಳೆ ದೊಂಬರಾಟ ಆಡೋರಂಗೆ. ಗ್ಯಾರಂಟಿ ನನ್ನ ಮಗನೇ, ನೀನು ಹಿಂಗೆ ಆಡಿದ್ರೆ ಮಗಳು ಸಿಗಲ್ ಕಳ್ಳ ನಿನಗೆ. ನನ್ನ ತಂಗಿ ಕೊಡಲ್ಲ, ನಮ್ಮ ಭಾವನೂ ಕೊಡಲ್ಲ ಕಳ್ಳ ನಿನಗೆ. ಈ ಬಟ್ಟೆಗೆ ಏನಾಯ್ತಪ್ಪ? ಜಿಗ 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 ಅಂತೈತೆ. ಸುಮ್ಮನೆ ಇರು, ಒಪ್ಕೊಂತಾಳೆ. ಹೋಗಲೇ, ಹಲ್ಕಟ್ ಬಾಡಿಯಾ, ಹೋಗು. ಈ ಚಂದದಲ್ಲೇ ಇರು. ಅಯ್ಯ, ನಿಂಗೆ ಇವೆಲ್ಲ ಗೊತ್ತಾಗಲ್ಲ, ಸುಮ್ಮನೆರಪ್ಪ. ಈಗಿನ ಕಾಲದ ಹುಡುಗಿರ್ಗೆ ಹಿಂಗಿದ್ರೇನೆ ಇಷ್ಟ ಆಗೋದು. ಏನ್ರಿ ಮಂಗ್ಯ ನನ್ನ ಮಗ ನನಗೆ ಮಾವ ಮಾವ ಅಂತ ಮಾತಾಡಿಸ್ತಾನಲ್ಲ. ಹುಚ್ಚಪೇಲೆ ಇದ್ದಂಗೆ ಅವನೇ, ಹುಚ್ಕೊಡಿ ನನ್ನ ಮಗ. ಏನು ಯೋಚನೆ ಮಾಡ್ಬೇಡಪ್ಪ ರೀ, ನಾನು ಹೇಳ್ತಾ ಇದ್ದೀನಿ. ಯಾವಾಗ ಹೋಗ್ತಾರಂತೆ ಅವ್ರ ಊರಿಗೆ? ಅಯ್ಯೋ ಸುಮ್ಮನೆ ರೀಪ್ಪ, ನಾನೇನೋ ಒಳ್ಳೆ ಚೆನ್ನಾಗಿ ಓದ್ಕೊಂಡಿದ್ದಾನೆ ಅನ್ಕೊಂಡಿದ್ದೆ. ಹಿಂಗೆ ಒಳ್ಳೆ ಜೋಕರ್ ಕುಣ್ಸೋನಂಗಿದ್ದಾನೆ ಅಂತ ನನಗೂ ಗೊತ್ತಿರಲಿಲ್ಲ. ಸುಮ್ಮನೆ ರೀ, ಓಲಿ, ಸದ್ಯ ಹೋದ್ರೆ ಸಾಕು ಅನ್ಸ್ತೈತೆ ನನಗೆಯ. ಮತ್ ನಾನು ಹೇಳ್ತಿದ್ದ ಕೇಳ್ತಾನೆ ಇರ್ಲಿಲ್ಲ. ಏನೋ ಹೇಳ್ತಾ ಇದ್ದೆ, ತೋರ್ ಮನೆ ಅಣ್ಣನ ಮಕ್ಳು ಅಂತ. ಅಯ್ಯೋ ನಂಗೆ ಗೊತ್ತು, ಕಣ್ಣಲ್ಲಿ ನೋಡಿದ್ಮೇಲೆ ಅಲ್ವಾ ಗೊತ್ತಾಗೋದು. ಬಿಡ್ರಿ, ಇವಾಗ ಆಯ್ತು ಅದನ್ನ. ಸದ್ಯ ಹೋಗ್ಲಿ ಸಾಕು, ಊರ್ ಕಡೆಗೆ ಅವ್ರುವೆ. ಅವ್ರ ಮನ್ಸಲ್ಲೂ ಅವ್ರ ತಲೆಯಲ್ಲೂ ತೆಗ್ದಾಕ್ಬಿಡವ ಈ ವಿಚಾರನ ಫಸ್ಟು. ಸರಿ ಕಣ್ರಿ, ಆಯ್ತು. ಅವ್ರ ತಲೆಯಲ್ಲಿ ಬಂದ್ರು ನಾವು ಕೊಡ್ಬೇಕಲ್ಲ ಬಿಡು. ಸರಿ ಆಯ್ತು, ನೀವು ಹೋಗಿ ಬರೋವ್ರಿ. ಅದೇನು ಕೆಲಸ ನೋಡ್ಕೋವರಿ. ಏನು ಹೋದ್ರೆ ಇವತ್ತು ಸಾಯಂಕಾಲದೊಳಗೆ ಹೋಗ್ತಾರೆ. ಓಕೆ, ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಕತೆಗೂ ಸಪೋರ್ಟ್ ಮಾಡಿ. ಬಾಯ್ ಬಾಯ್.